3 ಕಾಫಿ, 2 ಸಕ್ಕರೆ ಬೇಡ, 1 ಸಕ್ಕರೆ ಬೇಕು. ನನ್ನ ಮಕ್ಕಳು ಮತ್ತೆ ಶುರು ಮಾಡಿದ್ರಯ್ಯ. ಒಳ್ಳೆ ಟೀ ಎಸ್ಟೇಟ್ ಗುರುವೆ, ಸಖತ್ತಾಗಿದೆ ನೋಡಕೊಳ್ಳೆ. ಅಡ್ವೆಂಚರ್ ಬೈಕ್ ತಗೊಂಡಿಟ್ಕೊಂಡಿರ್ತವೆ, ಆದ್ರೆ ಅಡ್ವೆಂಚರೇ ಮಾಡ್ತಿರಲ್ಲ. ತುಂಬಾ ಅಂದ್ರೆ ತುಂಬಾ ಕಾಸ್ಟ್ಲಿ ಟೀ ಪೌಡರ್ ಅಂತೆ. ಅದು ಟೀ ಪೌಡ್ರಲ್ಲೇ ತುಂಬಾ ಕಾಸ್ಟ್ಲಿ ಟೀ ಪೌಡ್ರು. ಅಂದ್ರೆ ಅದೊಂದು ತಳಿ ಬರುತ್ತೆ ಗಿಡದಲ್ಲಿ, ಆ ಗಿಡದಲ್ಲಿ ಬರೋ ಚಿಗುರ್ನ ತೆಗೆದು ನನ್ ಮೇಲೆ ಆಣೆ ಇಟ್ಟಳು, ನನ್ ಮೇಲೆ ಆಣೆ ಇಟ್ಟಳು. ಕಾತಾಗಿರುತ್ತೆ ನಿಜವಾಗ್ಲೂ ಬೈಕರ್ಗಳಿಗೆ. ಬಟ್ ಆಫ್ ರೋಡ್ ಇಷ್ಟಪಡೋರು ಅಯ್ಯೋ ಈ ಕೆಸರಲ್ಲಿ ಹೋಗ್ಬೇಕಾ, ಈ ಮಣ್ ರೋಡಲ್ಲಿ ಹೋಗ್ಬೇಕಾ ಅಂತಿರ್ತವೆ ಸಡೆಗಳ ತರ. ನಮಸ್ಕಾರ ಕರ್ನಾಡು, ಎಲ್ಲರೂ ಹೇಗಿದ್ದೀರಾ? ನಾನ್ ಗೊತ್ತಲ್ಲ ನಿಮ್ ಸಂಚಾರಿ ಸುನಿಲ. ಸ್ವಾಗತಂ ಸುಸ್ವಾಗತಂ. ನಾವಿವಾಗ ಹೋಮ್ ಸ್ಟೇ ಇಂದ ಕುದುರೆಮುಖ ರೇಂಜ್ಗೆ ಹೋಗೋಣ ಅಂತ ಹೊಂಟಿದ್ದೀವಿ. ಕುದುರೆಮುಖದಲ್ಲಿ ಒಂದು ಅನ್ನೋನ್ ಪ್ಲೇಸು, ಸ್ವಲ್ಪ ಜನಕ್ಕೆ ಗೊತ್ತು, ಸ್ವಲ್ಪ ಜನಕ್ಕೆ ಗೊತ್ತಿಲ್ಲದೆ ಇರುವಂಥ ಜಾಗ ಅಂದ್ಕೊಳ್ಳಿ. ಅಂದರೆ ಒಂದು 80% ಜನಕ್ಕೆ ಗೊತ್ತಿಲ್ಲದೆ ಇರುವಂಥದ್ದು. ಐ ಥಿಂಕ್ ಆ ಜಾಗಕ್ಕೆ ಹೋಗೋಣ ಅಂತ ಹೊಂಟಿದ್ದೀವಿ. ಆದರೆ ಟ್ರೈ ಮಾಡ್ತೀನಿ. ಅಲ್ಲಿ ಬಿಡ್ತಾರೆ ಹೆಂಗೆ ಗೊತ್ತಿಲ್ಲ, ನೋಡಿಕೊಂಡು. ಈಗ ನಾವಿದ್ದಂಥ ಹೋಮ್ ಸ್ಟೇ ಇದು, ಇಲ್ಲಿಂದ ಓಡ್ತಾ ಇದ್ದೀವಿ. ನೆನ್ನೆ ಅಂತೂ ತೀರಾ ಕಷ್ಟ ಬಿದ್ದುಬಿಟ್ಟು, ಎಷ್ಟು ಅಂದರೆ ಸಿಕ್ಕಾಪಟ್ಟೆ ಕಷ್ಟ ಬಿದ್ದು ಇಲ್ಲಿಗೆ ಬರ್ಲಿಕ್ಕಂತೂ. ನೆನ್ನೆ ಹಂಗೋ ಹಿಂಗೋ ಕಷ್ಟ ಬಿದ್ದು ಬಂದು ತಲುಪಿದ್ದು. ನೆನ್ನೆ ನಾನು ಹಳೆ ಬ್ಲಾಗ್ ನೋಡೋದು ನಿಮ್ಗೆ ಗೊತ್ತಾಗುತ್ತೆ. ಈಗ ಅಲ್ಲಿಂದ ಬೇರೆ ರೂಟು, ಅಂದರೆ ನೆನ್ನೆ ಬಂದಂಥ ದಾರಿ ಬಿಟ್ಟು ಬೇರೆ ದಾರಿಲಿ ಈಗ ಸಂಸೆಗೆ ಹೋಗ್ತಾ ಇದ್ದೀವಿ. ಸಂಸೆ ಇಲ್ಲಿಂದ ನಿಮಗೆ 4 ಕಿಲೋಮೀಟ್ರು ಅಂತರದಲ್ಲಿದೆ. ನಿಮ್ಗೆ ಯಾವ ಕಡೆಯಿಂದ ಬಂದರೂ ಆಫ್ ರೋಡ್ ಮಾಡ್ಕೊಂಡು ಬರಬೇಕು. ಹತ್ರ ರೂಟ್ ಬೇಕು ಅಂದರೆ ಇನ್ನೊಂದು ದೂರ ರೂಟ್ ಇದೆ. ಅದು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ನಾನು ತೋರಿಸ್ಕೊಡ್ತೀನಿ ಅದನ್ನು. ಯಾಕಂದರೆ ಇಲ್ಲಿಗೆ ಬರಲಿಕ್ಕೆ 3 ದಾರಿ ಇದೆ. 3 ದಾರಿನೂ ನಾನು ನಿಮ್ಗೆ ತೋರಿಸ್ತೀನಿ. ಇದು 2ನೇ ದಾರಿ. ನೆನ್ನೆ ಒಂದು ದಾರಿ ತೋರಿಸಿದ್ದೀನಿ, ಇದು 2ನೇ ದಾರಿ. ನಾಳೆ ಇನ್ನೊಂದು ದಾರಿ ತೋರಿಸ್ತೀನಿ. ಯಾಕಂದರೆ ಇವತ್ತು ನೈಟು ಇಲ್ಲೇ ಉಳ್ಕೋತಿದ್ದೀವಿ, ಇವರ ಹೋಮ್ ಸ್ಟೇನಲ್ಲೇ. ಯಾಕಂದರೆ ಅಷ್ಟು ತುಂಬ ಇಷ್ಟ ಆಗಿದೆ ನನಗಂತೂ, ಅದಕ್ಕೋಸ್ಕರ. ಈಗ ಈ ದಾರಿ ನೋಡಿ, ಇವ್ರು ಹೋಮ್ ಸ್ಟೇಯಿಂದ ಈ ಕಡೆ ಹೊರಟ್ರೆ ಇದು ಟೀ ಎಸ್ಟೇಟ್ ಒಳಗಡೆ ಹೋಗುತ್ತೆ. ಅಂದರೆ ನಿಮಗೆ ಸಂಸೆ ಗಣಪತಿ ದೇವಸ್ಥಾನ ಅಂತಿದೆ, ತುಂಬ ಜನ ನೋಡಿರ್ತೀರ. ಆ ಗಣೇಶನ ದೇವಸ್ಥಾನ ಪಕ್ಕದಲ್ಲೇ ಈ ರೋಡು ಹೋಗುತ್ತೆ. ಅಪ್ಪ ಸ್ವಲ್ಪ ನೆಗಡಿ ಕಮ್ಮಿ ಆಗಿದೆ ಗುರುವೆ. ಈಗ ನನ್ನ ಹಳೇ ಧ್ವನಿ ನನಗೆ ಮತ್ತೆ ಮರಳಿ ಸಿಕ್ಕಿದೆ. ನಿಜವಾಗ್ಲೂ ಒಂದು 4-5 ದಿವಸದಿಂದ ನೆಗಡಿ, ಸ್ವಲ್ಪ ಥ್ರೋಟ್ ಪೇನ್ ಎಲ್ಲ ಬಂದುಬಿಟ್ಟು ನನ್ನ ವಾಯ್ಸೇ ಇರಲಿಲ್ಲ, ಎಲ್ಲ ಗಂಟಲು ಕಟ್ಕೊಂಡ್ಬಿಟ್ಟಿತ್ತು. ಆ್ಯಕ್ಚುಲಿ ರೈಡ್ಸ್ ಶುರು ಮಾಡಿದಾಗ ಮನೆಯಿಂದ ಬರಬೇಕಾದ್ರೂ ನನ್ನ ಧ್ವನಿ ನನಗೆ ಕೇಳಿಸ್ತಾನೆ ಇರಲಿಲ್ಲ. ಅಂದರೆ ಸ್ವಲ್ಪ ಕಷ್ಟ ಇತ್ತು. ಇವಾಗ ಪರವಾಗಿಲ್ಲ ಅಂದ್ಕೊತೀನಿ. ನೋಡಿ, ಚಕ್ಕೋತ ಹಣ್ಗಳು ನೋಡು ಗುರು ಹೆಂಗೆ ಬಿಟ್ಟಿದೆ ಇಲ್ಲಿ, ಸಕ್ಕತ್ತಾಗಿಬಿಟ್ಟಿದೆ. ಕಿತ್ಲೆ ಹಣ್ಣು, ಚಕ್ಕೋತ ಹಣ್ಣು. ನನ್ನ ಮಿರರ್ ನೋಡ್ರಿ ನನ್ನ ಗಾಡಿದು, ಒಳ್ಳೆ ಮುರಿದೋಗಿರೋ ಕೈ ಥರ ಹಿಂಗೆ ನ್ಯಾತಾಡೋ ಥರ ಆಗಿಬಿಟ್ಟಿದೆ ಪರಿಸ್ಥಿತಿ. ಅಂಥ ಅಡ್ವೆಂಚರ್ ರೋಡು ಅಂದರೆ ಆ್ಯಕ್ಚುಲಿ ಇಲ್ಲಿ ರೈನಿ ಸೀಸನ್ ಬಂದುಬಿಟ್ರೆ ಗುರುವೆ ಸಕ್ಕತ್ತಾಗಿರುತ್ತೆ ನಿಜವಾಗ್ಲೂ ಬೈಕರ್ಗಳಿಗೆ. ಬಟ್ ಆಫ್ ರೋಡ್ ಇಷ್ಟಪಡೋರು ಒಂದೊಂದು ಸೆಡೆಗಳೇ ಇರ್ತವೆ, ಮಣ್ಣು ಕಂಡ್ರೆ ಅಸಹ್ಯ ಪಟ್ಕೊಳ್ಳುವಂಥ ಬೈಕರ್ಗಳು. ಅಂತ ನನ್ನ ಮಕ್ಕಳು ಸೆಡೆಗಳು ಅಡ್ವೆಂಚರ್ ಬೈಕ್ ತೊಗೊಂಡಿಟ್ಕೊಂಡಿರ್ತವೆ, ಆದರೆ ಅಡ್ವೆಂಚರೇ ಮಾಡ್ತಿರಲ್ಲ. ಅಯ್ಯೋ ಈ ಕೆಸರಲ್ಲಿ ಹೋಗ್ಬೇಕಾ, ಈ ಮಣ್ ರೋಡಲ್ಲಿ ಹೋಗ್ಬೇಕಾ ಅಂತಿರ್ತವೆ ಸೆಡೆಗಳ ಥರ. ಇನ್ನು ಕೆಲವರೆಲ್ಲ ಅದರಲ್ಲಿ ಅಡ್ವೆಂಚರ್ ಬೈಕಲ್ಲಿ ಏನೇನೆಲ್ಲ ಮಾಡ್ಬೋದು ಅದನ್ನೆಲ್ಲ ಮಾಡಾಕ್ತಾ ಇರ್ತಾರೆ. ಆ್ಯಕ್ಚುಲಿ ಆ ಗಾಡಿಗಳದೇ ನಮ್ಗಳ ಥರ. ನೆನ್ನೆ ನಾವು ಮಾಡಿರೋ ಅಡ್ವೆಂಚರ್ ವೀಡಿಯೋಗಳನ್ನ ನೀವು ನೋಡಬೇಕು. ಲಾಸ್ಟ್ ವೀಡಿಯೋದಲ್ಲಿ ಯಪ್ಪ ಅಂಥ ಆಫ್ ರೋಡು, ನಿಜವಾಗ್ಲೂ ಟಫೆಸ್ಟ್ ಆಫ್ ರೋಡು ರೀ ಯಪ್ಪ. ಒಂದೇ ದಿನ 3 ಆಫ್ ರೋಡು. ಅಂದರೆ ಬೆಳಗ್ಗೆ ಒಂದು 12 ಅವರ್ ರೀ. ಬೆಳಗ್ಗೆ ಬೆಂಗಳೂರು ಹೊರಟಾಗಿಂದ ಈ ಕಡೆ ಮಲೆನಾಡು ಬಂದಿರ್ತಾವಿಂದ ಬರ್ರಿ ಆಫ್ ರೋಡ್ ಮಾಡೋದೇ ಆಗೋಯ್ತು ಪರಿಸ್ಥಿತಿ. ಇಲ್ಲಿ 2 ರೋಡ್ ಇದೆ. ಇಲ್ಲಿ ಲೆಫ್ಟಿಗೆ ತೊಗೋಬೇಕು, ರೈಟ್ಗೆ ಹೋದರೆ ಬೇರೆ ಕಡೆಗೆ ಹೋಗುತ್ತೆ. ನಾವು ರೈಟ್ ಹೋಗ್ಬಿಟ್ಟು ಯಾಮಾರ್ಬಿಟ್ಟಿತ್ತು ಹೋಗ್ಬೇಕಾದ್ರೆ. ನೆನ್ನೆ ರಾತ್ರಿ ಹೋಗ್ಬಿಟ್ಟು ತಪ್ಪಿಸ್ಕೊಂಬಿಟ್ಟು ಒಂದು 10-12 ಕಿಲೋಮೀಟ್ರ್ ಸುಮ್ಮನೆ ನಾಯಿ ಥರ ಸುತ್ತಬಿಟ್ಟು ನೋಡಿ, ಇಲ್ಲಿ ಲೆಫ್ಟು ಈ ರೋಡಲ್ಲಿ ಹಂಗೆ ಕಂಟಿನ್ಯೂ ಆಗಬೇಕು. ತುಂಬ ನ್ಯಾರೋ ರೋಡು, ಕಾರ್ಗಳು ಬರುತ್ತೆ. ಬಟ್ ಆ ಕಡೆ ಸ್ವಲ್ಪ ಗಿಡ ಮರಗಳು ಟಚ್ ಆಗ್ತವೆ, ನೋಡ್ಕೊಂಡು ಬರಬೇಕು ಅಷ್ಟೇ. ಇದು ಆ್ಯಕ್ಚುಲಿ ಡೆನ್ ಫಾರೆಸ್ಟ್ ಥರ, ಗೌರ್ಮೆಂಟ್ ಇಲಾಖೆಗೆ ಸೇರಿದ್ದು ಫಾರೆಸ್ಟು. ಗಾಡಿ ಆಫ್ ಆದರೆ ಎಷ್ಟು ಪ್ರಶಾಂತವಾಗಿದೆ ಅಂದರೆ ಜಾಗ ಯಪ್ಪ.
ದೂರ ಅಲ್ಲಿಂದ ಕಾಡಿಂದ ಸ್ವಲ್ಪ ದೂರ ಬಂದರೆ ಈ ಥರ ಟೀ ಎಸ್ಟೇಟು ಸಿಗುತ್ತೆ. ಆ ಕಡೆ ಈ ಕಡೆ ನೋಡಿ, ಇಲ್ಲಿಂದ ಟೀ ಎಸ್ಟೇಟು ಶುರು ಕೆಳಗಡೆವರೆಗೆ ಡೌನು. ಈ ರೋಡ್ಗಳಲ್ಲಿ ಹೋಗಬೇಕು. ಸ್ವಲ್ಪ ಮಿಸ್ ಆದರೂ ನಿಮಗೆ ರೋಡು ಕನ್ಫ್ಯೂಸ್ ಆಗೋದಂತೂ ಖಂಡಿತ. ನೋಡಿ ಟೀ ಎಸ್ಟೇಟು ಇದೆಲ್ಲ ಹೆಂಗೆ ಕಾಣಿಸುತ್ತೆ. ಇದೇ ಸಂಸೆ ಗಣೇಶನ ದೇವಸ್ಥಾನದ ಇದೆಯಲ್ಲ ಆ ಟೀ ಎಸ್ಟೇಟು. ಇಲ್ಲಿ ರೈಟ್ ಸೈಡಲ್ಲಿ ನೋಡಿದ್ರೆ ನೀವು ಗಣೇಶನ ದೇವಸ್ಥಾನ ಸಿಗುತ್ತೆ ನೋಡಲಿಕ್ಕೆ. ಸ್ವಲ್ಪ ಏರ್ಪಿನ್ ಬೆಂಡ್ ಥರ ರೋಡ್ಗಳು ಸಿಗುತ್ತೆ ಇಲ್ಲಿ. ಹಂಗೆ ಹಿಂಗೆ ಹೋಗ್ತಿರ್ಬೇಕು. ಮಳೆಗಾಲದಲ್ಲಿ ಹೆಂಗಿರ್ಬೋದು ಈ ವಾಟರ್ ಫಾಲ್ಸ್ ಹೇಳು? ಸಾಕತ್ತಾಗಿದೆ. ಮಳೆಗಾಲದಲ್ಲಿ ಇನ್ನೂ ಸಾಕತ್ತಾಗಿರುತ್ತೆ ನೋಡಲಿಕ್ಕೆ. ಒಳ್ಳೆ ಟೀ ಎಸ್ಟೇಟ್ ಗುರುವೆ, ಸಖತ್ತಾಗಿದೆ ನೋಡೋಕೊಳ್ಳೆ. ಅಂದರೆ ವೆದರ್ ಚೆನ್ನಾಗಿದೆಯಲ್ಲ ಅದರಿಂದ ಒಳ್ಳೆ ಖುಷಿ ಆಗ್ತಿದೆ. ಒಳ್ಳೊಳ್ಳೆ ವಾಟರ್ ಫಾಲ್ಸ್ ಇದೆ, 2 ವಾಟರ್ ಫಾಲ್ಸ್. ಅಲ್ಲಿ ಮೇಲೊಂದು ಬೀಳ್ತಾ ಇದೆ ನೋಡಿ, ಅಲ್ಲೊಂದು. ಈ ನೀರು ಅದರಿಂದನೇ ಬಂದು ಬೀಳ್ತಾ ಇರೋದು. ಆ್ಯಕ್ಚುಲಿ ಮಳೆಗಾಲದಲ್ಲಿ ಬರಬೇಕು, ಮಸ್ತಾಗಿರುತ್ತೆ ಈ ರೋಡ್ಗೆ. ಇಲ್ಲೊಂದು ಮನೆ ಇದೆ ನೋಡಿ ಯಾವುದೋ. ಹಿಂಗೆ ಹೋಗ್ತಾ ಹೋಗ್ತಾ ಈ ರೋಡಲ್ಲಿ ಒಂದು 4-5 ಕಡೆ 4-5 ಮನೆ ಇದೆ. ಅಂದರೆ ಕೆಲಸ ಮಾಡೋರ್ದು ಒಂದು ಸ್ವಲ್ಪ ಓನರ್ಗಳದ್ದು 1-2 ದೊಡ್ಡ ಮನೆಗಳು. ಸ್ವಲ್ಪ ಅರ್ಧಂಬರ್ಧ ಟೀಪ್ ಎಸ್ಟೇಟ್ ಇದೆ. ಹಿಂದೆಗಡೆ ಒಂದು ರೋಡ್ ಜಂಕ್ಷನ್ ಇತ್ತು, ಅಲ್ಲಿ ತೋರಿಸ್ಬೇಕಿತ್ತು. ರೈಟ್ ಸೈಡ್ ರೋಡಲ್ಲಿ ಬರಬೇಕು. ಮನೆಗಳಿದೆ ನೋಡಿ, ಮನೆಗಳ ಹತ್ರ ಬರಬೇಕು. ಅಲ್ಲಿ ಎಂಟ್ರೆನ್ಸಲ್ಲಿ ಒಂದು ಮನೆ ಇದೆ, ಯಾವುದೋ ಕೆಲಸಗಾರದ್ದು ಒಂದು ಸಣ್ಣ ಮನೆ. ಆ ರೋಡಲ್ಲಿ ಮೇಲ್ಗಡೆ ಬರಬೇಕಾಗುತ್ತೆ. ಬಂದು ಹಂಗೇ ಈ ರೋಡ್ ಕೆಳಗಡೆ ಇಳಿದ್ರೆ ಟೀ ಎಸ್ಟೇಟ್ ಸಿಗುತ್ತೆ. ಒಳ್ಳೆ ಟೀ ಎಸ್ಟೇಟ್ ಎಂಜಾಯ್ ಮಾಡ್ಬೋದು ಇಲ್ಲಿ ಬಂದರೆ. ನೋಡಿ ಎಷ್ಟು ಅದ್ಭುತವಾಗಿದೆ ಟೀ ಎಸ್ಟೇಟು ಅಂತ. ಆಮೇಲೆ ನವಿಲ್ಗಳು ಜಾಸ್ತಿ ಇದೆ. ಕಾಡೆಮ್ಮೆ ಮತ್ತು ಖಡ ಅಂತ ಒಂದು ಕರೀತಾರೆ ಇಲ್ಲಿ. ಅಂದರೆ ಜಿಂಕೆ ಜಾತಿಲೇ ಒಂದು ದೊಡ್ಡ ತಳಿ ಅದು. ಅವು ಸಿಕ್ಕಾಬಿಟ್ಟೆ ನೋಡೋಕೆ ಸಿಗ್ತಾವೆ ನಿಮಗೆ ಈ ಟೀ ಎಸ್ಟೇಟು ಮತ್ತು ಫಾರೆಸ್ಟಲ್ಲಿ. ನೋಡಿ ಅಲ್ಲಿ ಯಾವ ಥರ ಕಾಣಿಸುತ್ತೆ ಟೀ ಎಸ್ಟೇಟು ಗುರುವೆ. ಸಖತ್ತಿದೆ ಅಲ್ಲ. ಇದೊಂದು ಮನೆ. ದೇವಸ್ಥಾನ, ಇಲ್ಲೊಂದು ಚಿಕ್ಕ ದೇವಸ್ಥಾನ ಇದೆ ಮೇಲೆ. ಗಮ್ಮಂತ ಇದೆ ಗಂತಕಡ್ಡಿ ವಾಸನೆ. ಎಲ್ಲ ಅಥವಾ ವಾಟರ್ ಕ್ರಾಸಿಂಗ್ ಇರ್ತಾವೆ ಗುರಿ. ಇಲ್ಲೆಲ್ಲ ನೀರು ಬರುತ್ತೆ. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಲಾಸ್ಟ್ ಟೈಮ್ ಬಂದಾಗ ಮಳೆಗಾಲದಲ್ಲಿ ಬಂದಿದ್ದೆ ನಾನು. ಹಂಗಿತ್ತು ಗೊತ್ತಾ ಈ ರೋಡು. ಬಟ್ ಇದಕ್ಕೆ ಹೆಸರೇನಾಗಲ್ಲ, ಈ ಒಂಥರ ಕಲ್ಲು ರೋಡ್ ಇದೆ ಅಲ್ವಾ, ಆದ ಕಾರಣಕ್ಕೆ ಚೆನ್ನಾಗಿರುತ್ತೆ ರೋಡ್, ಚೆನ್ನಾಗಿರುತ್ತೆ. ಬಟ್ ವಾಟರ್ ಕ್ರಾಸಿಂಗ್ಗಳು ಅಲ್ಲಲ್ಲಿ ನೋಡಿ, ಇಲ್ಲೆಲ್ಲ ವಾಟರ್ ಕ್ರಾಸಿಂಗ್ ಸಿಗುತ್ತೆ ನಿಮಗೆ. ಸ್ಲಿಪ್ಪರಿ ಇರಲ್ಲ, ಅಂದರೆ ಜಾರೋ ಥರ ಏನಿರಲ್ಲ, ಆರಾಮಿರುತ್ತೆ ರೋಡು. ಆರಾಮಾಗಿ ಓಡಾಡ್ಕೊಬೋದು ಅಡ್ಡಿ ಇಲ್ಲದೆ. ದಯವಿಟ್ಟು ಆಫ್ ರೋಡ್ ಎಂಜಾಯ್ ಮಾಡೋರು ಮಾತ್ರ ಬನ್ನಿ ದಯವಿಟ್ಟು. ಇನ್ನೊಬ್ರು ಇರ್ತಾರೆ ಯಾವಾಗಲೇ ಹೇಳ್ದಂಗೆ, ಅಂಥವರೆಲ್ಲ ಬರೋಕ್ಕೆ ಹೋಗ್ಬೇಡಿ. ಸೇವ್ ಲೈಫ್, ಜೀವ ಉಳಿಸಿ ಬೋರ್ಡ್ ಒಂದು ಚೆನ್ನಾಗಿ ಹಾಕಿದ್ದಾರೆ. ಅದು ಇಲ್ಲೊಂದು ಎಸ್ಟೇಟ್ ಇದೆ ಮೇಲೆ. ಚಿಂಗಿ ಚಕ್ಕ ಆಟೋಗಳೇ ಬಂದಿದೆಯಲ್ಲ ಗುರಿಲ್ಗೆ. ವಾಹನ ನಿಲ್ದಾಣ ಪ್ರವೇಶ. ಏನಿದು ಗ್ರೀನ್ ಫಿಶ್ ಟೀ ಅವೈಲಬಲ್. ಟೀ ಎಸ್ಟೇಟ್ ಗುರು, ಟೀ ಮಿಲ್ ಇರಬೇಕಿದು. ಭಯ್ಯ ಟೀ ಫ್ಯಾಕ್ಟ್ರಿ ಇರಬೇಕಿದು. ಟೀ ಫ್ಯಾಕ್ಟ್ರಿ ಭಯ್ಯ ಇದು. ಹಾಂ, ಅಲ್ಲಿ ಬೋರ್ಡಲ್ಲಿ ಹಾಕಿದ್ರು ಗ್ರೀನ್ ಲೀಫ್ ಟೀ ಅವೈಲಬಲ್ ಅಂತ. ನೋಡಿರಿ, ಟೀ ಫ್ಯಾಕ್ಟ್ರಿ ಭಯ್ಯ.
ಟೀ ಅವ್ರು ಅವಾಗಲೇ ಒಂದು ಉಮೇಶ್ ಅಣ್ಣ ಅವ್ರು ಬಡ ಮನೆ ಉಮೇಶ್ ಅಣ್ಣ ಅಂತ ಹೇಳಿದ್ನಲ್ಲ ಹೋಮ್ ಸ್ಟೇ ಓನರು, ಅವರೊಂದು ಹೇಳಿದ್ರು ಈ ಚಿಗುರಿಂದ ಅಂದರೆ ಅದೊಂದರಲ್ಲೇ ಒಂದು ಪ್ರಭೇದ ಬರುತ್ತಂತೆ. ಅಂದರೆ ಟೀ ಗಿಡದಲ್ಲಿ ಅದರದ್ದು ಚಿಗುರನ್ನ ಅಂದರೆ ಅವಾಗ ತಾನೇ ಅಂದರೆ ತುಂಬ ಅತಿ ಸಣ್ಣ ಚಿಗುರು ಇರುತ್ತಲ್ವ, ಅದನ್ನು ತೊಗೊಂಡು ಅದರಲ್ಲಿ ಟೀ ಪುಡಿ ಮಾಡ್ತಾರಂತೆ. ತುಂಬ ಅಂದರೆ ತುಂಬ ಕಾಸ್ಟ್ಲಿ ಟೀ ಪೌಡ್ರ್ ಅಂತೆ. ಅದು ಟೀ ಪೌಡ್ರಲ್ಲೇ ತುಂಬ ಕಾಸ್ಟ್ಲಿ ಟೀ ಪೌಡ್ರು. ಅಂದರೆ ಅದೊಂದು ತಳಿ ಬರುತ್ತೆ ಗಿಡದಲ್ಲಿ, ಆ ಗಿಡದಲ್ಲಿ ಬರೋ ಚಿಗುರನ್ನ ತೆಗೆದು ಏನೋ ಪ್ರೊಸೆಸ್ ಮಾಡಿ ಗ್ರೀನ್ ಕಲರೇ ಮಾಡಿ ಅಂದರೆ ಟೀ ಮಾಡಿ ಕೊಡ್ತಾರಂತೆ. ತುಂಬ ಸಖತ್ತಾಗಿರುತ್ತೆ. ಅದರಲ್ಲಿ ಲೆಮನ್ ಟೀ ಮಾಡ್ತಾರೆ, ತುಂಬ ಫಾರಿನ್ಗೆ ಎಕ್ಸ್ಪೋರ್ಟ್ ಆಗುತ್ತೆ ಅಂತ ಹೇಳ್ತಿದ್ರು. ಟ್ರೈ ಮಾಡೋಣ, ಏನಾದರೂ ಟೀ ಎಸ್ಟೇಟಲ್ಲಿ ಬಂದು ನೋಡೋಕ್ಕಾದರೆ ಬರಬೇಕಾದ್ರೆ ನೋಡೋಣ. ಈಗ ನಾವು ಕುದುರೆಮುಖ ಹೋಗ್ತಿದ್ದೀವಲ್ಲ, ಅದು ಮುಗಿಸ್ಕೊಂಡು ಬಂದರೆ ನೋಡಿ ಇಲ್ಲೊಂದು ವಾಟರ್ ಫಾಲ್ಸ್ ಬೀಳುತ್ತೆ ಗುರು. ಏನು ವಾಟರ್ ಫಾಲ್ಸ್ ಏನು ಜೋರಾಗಿ ಬೀಳುತ್ತೆ ಗೊತ್ತಾ, ಇಲ್ಲಿ ಸಖತ್ತಿರುತ್ತೆ. ಇವಾಗಿಲ್ಲ ಅಂದರೆ ಮಳೆ ಸೀಸನ್ ಇಲ್ಲಲ್ಲ ಇವಾಗ, ಆದ ಕಾರಣ ಎಂಥ ಗ್ರೀನ್ ಬೆಟ್ಟಗಳು ಆ ಕಡೆ ಈ ಕಡೆ, ಯಪ್ಪ ಗ್ರೀನ್ ರೋಡ್ಗಳು. ಸಮ ಇದೆ ಗುರುವೆ. ಹೋಗು ಹೋಗು ಹೋಗು. ಅತಿ ಹೆಚ್ಚು ವೆಹಿಕಲ್ ಓಡಾಡಿದೆ ಈ ರೋಡಲ್ಲಿ, ಅದರಿಂದ ಹೊಸಿ ಗೆಸ್ ಮಾಡ್ಕೋಬೋದು ನೀವು ಇದೇನಾ ರೋಡು ಅಂತ. ಇದೊಂದು ಆಫ್ ರೋಡ್ ಸ್ಟೆಚ್ ಥರನೂ ಕೂಡ ಆಗುತ್ತೆ ನಿಮಗೆ ಈ ಕಡೆಯಿಂದ ಆ ಕಡೆಗೆ ದಾಟಲಿಕ್ಕೆ, ಹೇಳ್ಕೋಬೇಕು ಅಂದರೆ ಬೈಕರ್ಗಳಿಗೆ. ಇಲ್ಲಿ ಯಾವುದೋ ಕೆಲಸಗಾರರ ಮನೆಗಳು, ಈ ರೋಡಲ್ಲಿ ಜಾಸ್ತಿ ಇದೆ ಕೆಲಸಗಾರರ ಮನೆಗಳು. ಹೆಂಗಿದೆ ಗುರು ಆಫ್ ರೋಡು. ಹೋಗು, ನಾನು ಆಫ್ ಮಾಡ್ಕೊಂಡೇ ಬರ್ತೀನಿ, ನೀನು ನ್ಯೂಟ್ಲು ಮಾಡ್ಕೊಂಡು ಹೋದರೆ. ಇಲ್ಲಿ ಕಾಫಿ ಎಸ್ಟೇಟ್, ಅಲ್ಲಿ ಟೀ ಎಸ್ಟೇಟ್ ಇದ್ದದ್ದು ಮುಗಿದು ಇಲ್ಲಿ ಕಾಫಿ ಎಸ್ಟೇಟ್ ಶುರು ಆಗುತ್ತೆ ಸ್ವಲ್ಪ ಡೌನ್ ಬಂದಮೇಲೆ. ಯಾಕಂದರೆ ಟೀ ಎಸ್ಟೇಟ್ ಮಾಡಲಿಕ್ಕೆ ಸ್ವಲ್ಪ ಎತ್ತರವಾದ ಜಾಗ ಬೇಕು, ಇಳಿಜಾರು ಪ್ರದೇಶ ಇದ್ರೆ ಮಾತ್ರ ಟೀ ಬೆಳಿಲಿಕ್ಕೆ ಸಾಧ್ಯ. ಆ ಥರ ಜಾಗ ಅಲ್ಲಿದೆಯಲ್ಲ, ಅದಕ್ಕೋಸ್ಕರ ಅಲ್ಲಿ ಟೀ ಬೆಳೆದಿದ್ದಾರೆ. ಕಾಫಿಗೆ ಅಷ್ಟೊಂದು ಇಳಿಜಾರು ಅವಶ್ಯಕತೆ ಇಲ್ಲ, ಬಟ್ ಇದು ಹೆಂಗಿದ್ರೂ ಬರುತ್ತೆ. ಕಾಫಿ ಇಳಿಜಾರು ಇದ್ರೂ ಬರುತ್ತೆ, ಅಷ್ಟೊಂದು ಇಳಿಜಾರು ಇಲ್ಲ ಅಂದ್ರೂ ಈ ಥರ ಫ್ಲಾಟ್ ಪ್ರದೇಶ ಇದ್ರೂ ಬಂದುಬಿಡುತ್ತೆ ಕಾಫಿ. ಅದಕ್ಕೋಸ್ಕರ ಇಲ್ಲೊಂದು ನೋಡಿ ಒಂದು ಒಳ್ಳೆ ಬಂಗ್ಲೆ ಕಟ್ಕೊಂಡಿದ್ದಾರೆ. ನಾನು ಇಷ್ಟಕ್ಕೆ ಈ ಜಮೀನಲ್ಲಿ ಕೊಡ್ತಾ ಅನ್ಸುತ್ತೆ, ಅವ್ರದ್ದೇ ಇರಬೇಕು ಮನೆ. ಇಲ್ಲೊಂದು ಟವರು ಹಾಕಿದ್ದಾರೆ. ಇಲ್ಲಿಂದ ಸ್ವಲ್ಪ ಇದು ರೋಡು ಒಂದು ಸ್ವಲ್ಪ ಹಂಗೆ ಅನಿಸುತ್ತೆ, ಬಟ್ ಆದರೂ ಓಕೆ. ಇದು ರೈಟ್ ಸೈಡಲ್ಲಿರೋದು IB ಇವ್ರದ್ದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರದ್ದು ಆಫೀಸು. ಇಲ್ಲಿದೆ ನೋಡಿ ಲೆಫ್ಟಲ್ಲಿ, ಇಲ್ಲಿ ಒಳಗಡೆ ಹೋಗಬೇಕು. ಇದು ಇಡೀ ಸಂಸೆ ಕಸ ತಂದು ಹಾಕುವಂಥ ಕಸದ ಡಿಪ್ಪೋ. ರಾತ್ರಿ ಕಣ್ಣು ಕಂಡಿಲ್ಲ, ಈ ಕಣ್ಣು ಕಾಣಿಸ್ತಾ ಇದೆ. ಅದು ಏನರಪ್ಪ 3 ಜನನೂ ಪೆಟ್ರೋಲ್ ಉಡ್ಸೋದಾ? ಸೀದಾ ಈ ರೋಡ್ ಡೌನ್ಗೆ ಇಳಿದ್ಬಿಟ್ರೆ ನೋಡಿ ಇಲ್ಲೊಂದು ಸಿಮೆಂಟ್ ಇದು ಟಾಂಬರ್ ರೋಡ್ ಸಿಗುತ್ತೆ. ಈ ರೋಡ್ ಸ್ಟ್ರೈಟ್ ಹೋಗ್ಬೇಕು, ರೈಟ್ ಹೋಗ್ಬಾರ್ದು, ಅದೊಂದು ಮನೆಗೆ ಹೋಗುತ್ತೆ ಅಷ್ಟೇ. ಇದೇ ಸಂಸೆ ಸರ್ಕಲ್. ಇಲ್ಲಿದೆ ನೋಡಿ ಸಂಸೆ ಸರ್ಕಲ್. ಇದೇ ಸಂಸೆ ಸರ್ಕಲ್ಲು. ಇಲ್ಲಿ ಲೆಫ್ಟ್ ತೊಗೊಂಡ್ರೆ ನೇತ್ರಾವತಿಗೆ ಹೋಗುತ್ತೆ. ನೇತ್ರಾವತಿ ಪೀಕು, ಎಳ್ನೀರು ಫಾಲ್ಸು, ಡಿಡುಪೆ ಆಫ್ ರೋಡು ಅಲ್ಲಿಗೆ ಹೋಗುತ್ತೆ. ಇದು ಸ್ಟ್ರೈಟ್ ಹೋಗೋಣ, ಇದು ಕುದುರೆಮುಖ ಹೋಗೋದು. ಸ್ಟ್ರೈಟ್ ಹೋದರೆ ಇಲ್ಲಿ ಬನ್ನಿ, ಹೋಗೋಣ. ಲಾಸ್ಟ್ ಟೈಮಲ್ಲಿ ಬಂದು ಟೀ ಕುಡಿದಿದ್ದೆ, ಸಾರಿ ಕಾಫಿ ಕುಡಿದಿದ್ದೆ. ಇವತ್ತೊಂದು ಕಾಫಿ ಕುಡಿದು ಬಿಡೋಣ.
ನೋಡಿಕೊಂಡು ಭಯ ಕಾಫಿ ಲೆಸ್ಸು ಆಲ್ದಾ ಆಂಟಿ ನಮಸ್ಕಾರ. ಹೆಲ್ಮೆಟ್ ತೆಗೆದ್ಮೇಲೆ ಗುರು ಸಿಗುತ್ತೆ. 2 ಲೆಸ್ ಕಾಫಿ 1 ಪ್ಲಸ್ ಕಾಫಿ ಗೊತ್ತಾಯ್ತಾ? 3 ಕಾಫಿ, 2ಕ್ಕೆ ಸಕ್ಕರೆ ಬೇಡ, 1ಕ್ಕೆ ಸಕ್ಕರೆ ಬೇಕು.